ಪ್ರಿಯ ಬೆಳಗಿನ ಜಾವದಲ್ಲಿ ದೇವರ ರಾಜ್ಯವನ್ನು ಕುರಿತು ಅನೇಕ ವಿಷಯಗಳನ್ನು ನಾವು ಚರ್ಚೆ ಮಾಡಿದ್ದೇವೆ. ಸೊ ಒಂದು ವೇಳೆ ನಾವು ದೇವರ ರಾಜ್ಯದಲ್ಲಿ ಇದ್ದಂತೆ ಆದರೆ ನಮ್ಮ ಜೀವಿತ ವಿಧಾನವು ಹೇಗಿರಬೇಕು, ದೇವರ ರಾಜ್ಯದೊಂದಿಗೆ ನಮ್ಮ ಜೀವಿತದ ಕ್ರಮವು ಹೇಗಿರಬೇಕು ಅನ್ನೋದನ್ನು ನಾವು ಆಲೋಚನೆ ಮಾಡೋಣ. ದೇವರ ರಾಜ್ಯದಲ್ಲಿ ನಮ್ಮ ಜೀವಿತದ ವಿಧಾನವು, ದೇವರ ರಾಜ್ಯ ಅಂದರೆ ಏನು, ಆ ರಾಜ್ಯದಲ್ಲಿರ್ತಕ್ಕಂಥವ್ರು ಯಾರು ಅನ್ನೋದನ್ನು ನಾವು ಮೊದಲನ ಸೆಷನ್ನಲ್ಲಿ ಚರ್ಚೆ ಮಾಡಿದ್ದೇವೆ. ಈಗ ಆ ದೇವರ ರಾಜ್ಯದಲ್ಲಿ ಪ್ರಜೆಗಳಾಗಿ ನಾವಿದ್ದರೆ ನಮ್ಮ ಜೀವಿತದ ವಿಧಾನವು ಕೂಡ ಆ ದೇವರ ರಾಜ್ಯದ ಸಂಸ್ಕೃತಿಗೆ, ದೇವರ ರಾಜ್ಯಕ್ಕೆ ಒಪ್ಪುವಂತೆ ನಮ್ಮ ಜೀವಿತದ ಕ್ರಮವು ಇರಬೇಕು. ನಾವು ಸೈತಾನನ ರಾಜ್ಯದೊಳಗಿಂದ, ಅಂಧಕಾರ ದೊರೆತನದಿಂದ ಬಿಡಿಸಲ್ಪಟ್ಟು ದೇವರ ರಾಜ್ಯದ ವಾಸಿಗಳ ಆಗಿದ್ದೇವೆ. ಯೇಸು ಕ್ರಿಸ್ತನು ತನ್ನ ರಕ್ತದ ಪ್ರಭಾವದ ಮೂಲಕ ನಮ್ಮನ್ನು ತನ್ನ ತಂದೆಯಾದ ದೇವರಿಗೆ ಆ ರಾಜ್ಯದ ಪ್ರಜೆಗಳನ್ನಾಗಿ ಮಾಡಿದ್ದಾನೆ. ಈಗ ಆ ರಾಜ್ಯದಲ್ಲಿ ನಾವು ಸೇರಿದ್ದೀವಿ, ಆ ರಾಜ್ಯದಲ್ಲಿದ್ದೀವಿ. ಆ ರಾಜ್ಯದಲ್ಲಿ ನಮ್ಮ ಜೀವಿತದ ವಿಧಾನವು ಹೇಗಿರಬೇಕು ಅನ್ನೋದನ್ನು ಒಂದು 4-5 ವಿಷಯಗಳನ್ನು ನಾವು ಈ ಸಮಯದಲ್ಲಿ ಚರ್ಚೆ ಮಾಡೋಣ. ಊಟಕ್ಕೆ ಮೊದಲು ಎಷ್ಟು ಸಾಧ್ಯ ಆಗುತ್ತೋ 1-2, ಊಟದ ನಂತರ ಉಳಿದಂಥ 2 ಸಂಗತಿಗಳನ್ನು ಆಲೋಚನೆ ಮಾಡೋಣ. ಮೊದಲನೇದಾಗಿ ಮತ್ತಾಯನು ಬರೆದ ಸುವಾರ್ತೆ 18ನೇ ಅಧ್ಯಾಯ 1-4 ವಚನಗಳನ್ನು ನಾವು ಓದಿಕೊಂಡ್ರೆ ಅಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿರ್ತೀವಿ. ಒಂದು ಬಾರಿ ಓದೋಣ. ಮತ್ತಾಯನು ಬರೆದ ಸುವಾರ್ತೆ. ಪ್ರಿಯರೇ, ನಿಮ್ಮ ಸತ್ಯವೇದದಿಂದ ಮತ್ತಾಯನು ಬರೆದಂಥ ಸುವಾರ್ತೆ 18ನೇ ಅಧ್ಯಾಯ ಪ್ರಾರಂಭದ 4 ವಚನಗಳನ್ನು ಓದಿಕೊಳ್ಳೋಣ. ಆ ವೇಳೆಯಲ್ಲಿ ಶಿಷ್ಯರು ಯೇಸುವಿನ ಬಳಿಗೆ ಬಂದು, ಪರಲೋಕ ರಾಜ್ಯದಲ್ಲಿ ಯಾವನು ಹೆಚ್ಚಿನವನು ಕೇಳಲು ಆತನು ಚಿಕ್ಕ ಮಗುವನ್ನು ಹತ್ತಿರಕ್ಕೆ ಕರೆದು ನಿಲ್ಲಿಸಿ, ನೀವು ತಿರುಗಿಕೊಂಡು ಹೋದರೆ ಪರಲೋಕ ರಾಜ್ಯದಲ್ಲಿ ಸೇರುವುದೇ ಇಲ್ಲವೆಂದು ಹೇಳುತ್ತೇನೆ. ಹೀಗಿರುವುದರಿಂದ ಯಾವನು ಈ ಚಿಕ್ಕ ಮಗುವಿನಂತೆ ತನ್ನನ್ನು ತಗ್ಗಿಸಿಕೊಳ್ಳುತ್ತಾನೋ ನೋಡ್ರಿ, ದೇವರ ರಾಜ್ಯದಲ್ಲಿ ನಮ್ಮ ಜೀವಿತದ ವಿಧಾನವು ಹೇಗಿರಬೇಕಂದ್ರೆ ಚಿಕ್ಕ ಮಕ್ಕಳ ಹಾಗೆ ತಗ್ಗಿಸಿಕೊಳ್ಳುವ, ಚಿಕ್ಕ ಮಗುವಿನಂತೆ ತಗ್ಗಿಸಿಕೊಳ್ಳುವಂಥ ಸ್ವಭಾವ ಈ ದೇವರ ರಾಜ್ಯದಲ್ಲಿರ್ತಕ್ಕಂಥ ಪ್ರಜೆಗಳಿಗೆ ಇರಬೇಕೆಂಬುದಾಗಿ ಯೇಸು ಕ್ರಿಸ್ತನು ಇಲ್ಲಿ ಹೇಳ್ತಾ ಇದ್ದಾನೆ. ಒಂದು ಸಂದರ್ಭದಲ್ಲಿ ಪರಲೋಕ ರಾಜ್ಯದಲ್ಲಿ ಯಾವನು ದೊಡ್ಡವನು ಎಂಬ ಪ್ರಶ್ನೆ ಉದ್ಭವ ಆಯಿತು. ಆಗ ಯೇಸು ಕ್ರಿಸ್ತನು ಒಂದು ಚಿಕ್ಕ ಮಗುವನ್ನು ಅವರಿಗೆ ತೋರಿಸಿ, ನೀವು ತಿರುಗಿಕೊಂಡು ಚಿಕ್ಕ ಮಕ್ಕಳಂತೆ ಆಗದೆ ಹೋದರೆ ಪರಲೋಕ ರಾಜ್ಯದಲ್ಲಿ ನೀವು ಸೇರುವುದಿಲ್ಲ ಎಂಬುದಾಗಿ ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಹೀಗಿರುವುದರಿಂದ ಯಾವನು ಈ ಚಿಕ್ಕ ಮಗುವಿನಂತೆ ತನ್ನನ್ನು ತಗ್ಗಿಸಿಕೊಳ್ಳುತ್ತಾನೋ ಅವನೇ ಪರಲೋಕ ರಾಜ್ಯದಲ್ಲಿ ಹೆಚ್ಚು. ದೇವರ ರಾಜ್ಯದಲ್ಲಿ ಇರತಕ್ಕಂಥ ಜನರು ಹೆಂಗಿರ್ಬೇಕಂದ್ರೆ ಚಿಕ್ಕ ಮಕ್ಕಳ ಹಾಗೆ ತಗ್ಗಿಸಿಕೊಳ್ಳುವ ಜೀವಿತದ ವಿಧಾನವಾಗಿರಬೇಕು. ನಾವು ಪುನಃ ಚಿಕ್ಕ ಮಕ್ಕಳಾಗಬೇಕಂತೆ. ಈಗ ನಾವು ದೊಡ್ಡವರು ಚಿಕ್ಕ ಮಕ್ಕಳಿಂದ ಪ್ರೌಢ ವಯಸ್ಸಿಗೆ ಬರ್ತಾರೆ, ಪ್ರೌಢ ವಯಸ್ಸಿನಿಂದ ಮಧ್ಯ ವಯಸ್ಸಿಗೆ ಬರ್ತಾರೆ, ಮಧ್ಯ ವಯಸ್ಸಿನಿಂದ ಎಲ್ಲಿಗೆ ಹೋಗ್ತಾರೆ, ಮುಪ್ಪಿನ ಸ್ಥಿತಿಗೆ ಹೋಗ್ತಾರೆ. ಈಗ ಯೇಸು ಕ್ರಿಸ್ತನು ಮತ್ತೆ ನೀವು ಎಲ್ಲಿಗೆ ಬರಂತಾನೆ, ಮುಂದಕ್ಕೆ ಹೋಗ್ಬೇಡ ಅಂತ ಹೇಳ್ತಾನೆ. ಏನಂತಾನೆ, ಚಿಕ್ಕ ಮಕ್ಕಳ ಅಂದರೆ ನಾವೆಲ್ಲರೂ ಮತ್ತೆ ಚಿಲ್ಡ್ರನ್ಸ್ ಆಗ್ಬೇಕಂತಲ್ಲ ಇದ್ರ ಉದ್ದೇಶ. ಇಲ್ಲಿ ಚಿಕ್ಕ ಮಕ್ಕಳ ಸ್ವಭಾವವನ್ನು ನೀವು ಧರಿಸ್ಕೊಳ್ರಿ. ಪರಲೋಕ ರಾಜ್ಯದಲ್ಲಿ ಸಭೆಯಲ್ಲಿ ನಾವಿರ್ಬೇಕಂದ್ರೆ ಚಿಕ್ಕ ಮಕ್ಕಳ ಹಾಗೆ ತಗ್ಗಿಸಿಕೊಳ್ಳುವಂಥ ಜೀವಿತವಾಗಿರ್ಬೇಕು. ಚಿಕ್ಕ ಮಕ್ಕಳು ಎಷ್ಟು ತಗ್ಗಿಸ್ಕೊಳ್ತಾರೆ ಅಂದರೆ ಅಷ್ಟು ತಗ್ಗಿಸ್ಕೊಳ್ತಾರೆ. ನಿಮ್ಗೆ ಉದಾಹರಣೆಗೆ ಹೇಳ್ತೀನಿ. ನಿಮ್ಮ ಮಗು ಇದಲ್ಲ, ಯಾವುದಾದ್ರೂ ಒಂದು ಫಂಕ್ಷನ್ಗೆ ಹೋಗ್ರಿ, ಅವನಿಗೆ ಒಂದು ಕೋಟಿ ರೂಪಾಯಿ ಒಂದು ರಿಂಗು ಹಾಕ್ರಿ, ಒಳ್ಳೆ ಕಾಸ್ಟ್ಲಿ ಡ್ರೆಸ್ ಹಾಕಿ ಒಳ್ಳೆ ದೊಡ್ಡ ಆಭರಣ ಹಾಕಿದ್ರು ಕೂಡ ಅವನೇನು ಯಾರಿಗೂ ತೋರಿಸ್ತಾನೆ ಬದ, ಅವನಿಗೆ ಅದ್ರ ಬಗ್ಗೆ ಏನಿರಲ್ಲ, ಅದ್ರ ಬಗ್ಗೆ ಅವನಿಗೆ ಅರಿವೇ ಇರಲ್ಲ. ನೀವು ಎಷ್ಟೇ ಒಂದು ದೊಡ್ಡ ಕಿರೀಟ ಇಟ್ಟರು, ಎಷ್ಟೇ ದೊಡ್ಡ ಒಂದು ಬೆಲೆ ಬಾಳುವಂಥ ಡೈಮಂಡ್ ರಿಂಗ್ ಆಗಲಿ, ಬಂಗಾರದ ದೊಡ್ಡ ಹಾಕಿದ್ರು ವಸ್ತ್ರ ಹಾಕಿದ್ರು ಕೂಡ ಆ ಕಾರ್ನಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ಇಳಿಬೇಕಾದ್ರೆ ಯಾರಿಗೇನೋ ಅವನು ಏನು ಮಾಡಲ್ಲ, ತೋರಿಸಲ್ಲ. ಅದೇ ನಾವು ಹಾಕ್ಕೊಂಡ್ರೆ ಹೆಣ್ಣುಮಕ್ಕಳಾದರೆ ಇನ್ನೂ ಭಾಗ ತೋರಿಸ್ತಾರೆ. ಅಂದರೆ ಮಕ್ಕಳಿಗೆ ಆ ಡಾಂಬಿಕವಾದಂಥ ಜೀವನ ಇರಲ್ಲ. ತೋರಿಸ್ಕೋಬೇಕು, ಹೆಚ್ಚಿಸ್ಕೊಳ್ಬೇಕು,
ನಾನಂದರೆ ಏನು ಎನ್ನುವುದಾಗಿ ತೋರಿಸ್ಕೊಳ್ಳುವಂಥ ಸ್ವಭಾವ ಇರಲ್ಲ. ಆ ಮಕ್ಕಳ ಕೈಯಲ್ಲಿ 100 ರೂಪಾಯಿ ಇರಲಿ ಹಂಗೆ ಇರ್ತಾರೆ, 1 ರೂಪಾಯಿ ಇರಲಿ ಹಾಗೆ ಇರ್ತಾರೆ. ಹೌದು ಬ್ರದರ್? ಸೊ ಆದ್ದರಿಂದ ದೇವರ ರಾಜ್ಯದಲ್ಲಿರ್ತಕ್ಕಂಥ ನಾವುಗಳು, ದೇವರ ರಾಜ್ಯದ ಸಂಸ್ಕೃತಿ ಏನಂದರೆ ತಗ್ಗಿಸಿಕೊಳ್ಳುವವನೇ ಆ ರಾಜ್ಯಕ್ಕೆ ಸೂಟ್ ಆಗ್ತಾನೆ. ಈ ಕೆಲವರು ಹೇಳ್ತೇನೆ, ನಮ್ಮ ಮನೆಗೆ ಇವನು ಸೂಟ್ ಆಗಲ್ಲ ಬದರ್ ಅಂತಾರೆ. ಕೆಲವರು ಮದುವೆ ಆಗ್ತಾರೆ, ನಮ್ಮ ಮನೆಗೆ ಈಕೆ ಸೂಟ್ ಆಗಲ್ಲ ಬದರ್ ಅಂತಾರೆ. ಮದುವೆ ಮಾಡಿಕೊಂಡು ಆ ಹೆಣ್ಮಗಳು ಕರ್ಕೊಂಬಂದ್ಮೇಲೆ ನಾವು ಯಾಕಾರ ಮದುವೆ ಆದ್ಮೇಲೆ ಬದರ್ ಈ ನಮ್ಮ ಮನೆಗೆ ಈ ಹೆಣ್ಮಗಳು ಏನಾಗೋಳು ಅರ್ಥ ಆಗ್ತದೆ ಬದರ್. ಸೊ ದೇವರ ರಾಜ್ಯಕ್ಕೆ ಸೂಟ್ ಆಗೋನು ಯಾರಂದರೆ ಚಿಕ್ಕ ಮಗುವಿನಂತೆ ತನ್ನನ್ನು ತಾನು, ಅಂದರೆ ದೇವರ ರಾಜ್ಯದಲ್ಲಿರ್ತಕ್ಕಂಥ ಪ್ರಜೆಗಳು ಹೆಚ್ಚಿಸಿಕೊಳ್ಳುವಂಥ ಸ್ವಭಾವ ಉಳ್ಳವರು ಅಲ್ಲ, ತಗ್ಗಿಸಿಕೊಳ್ಳುವ ಸ್ವಭಾವ ಉಳ್ಳವರು, ತಗ್ಗಿಸಿಕೊಳ್ಳುವಂಥ ಸ್ವಭಾವ ಉಳ್ಳವರಾಗಿರಬೇಕು. ಅದಕ್ಕೆ ಲೂಕನ ಬರೆಸುವಾರ್ತೆ 14ನೇ ಅಧ್ಯಾಯ 11ನೇ ವರ್ಷದಲ್ಲಿ ತನ್ನನ್ನು ತಗ್ಗಿಸಿಕೊಳ್ಳುವನು ಹೆಚ್ಚಿಸಲ್ಪಡುವನು, ತನ್ನನ್ನು ಹೆಚ್ಚಿಸಿಕೊಳ್ಳುವನು ತಗ್ಗಿಸಲ್ಪಡ್ತಾನೆ. ಲೂಕನ ಬರೆದ ಸುವಾರ್ತೆ 14ನೇ ಅಧ್ಯಾಯ 11ನೇ ವರ್ಷದಲ್ಲಿ ದೇವರ ರಾಜ್ಯದ ಪ್ರಜೆಗಳ ಸಂಸ್ಕೃತಿ, ಅವರ ಸ್ವಭಾವ, ಅವರ ಜೀವಿತ ವಿಧಾನ ಏನಿರುತ್ತಂದರೆ ಎಲ್ಲ ವಿಷಯಗಳಲ್ಲಿ ತಮ್ಮನ್ನು ತಾವು ಚಿಕ್ಕ ಮಕ್ಕಳಂತ ಏನು ಮಾಡ್ತಾರೆ, ತಗ್ಗಿಸಿಕೊಳ್ತಾರೆ. ನೀವು ಪುನಃ ಚಿಕ್ಕ ಮಕ್ಕಳಂತೆ ಆಗದೆ ಹೋದರೆ ನೀವು ದೇವರ ರಾಜ್ಯದಲ್ಲಿ ಇರಲಾರ್ರಿ ಎಂಬುದಾಗಿ ಹೇಳ್ತಾನೆ. ಅಂದರೆ ದೇವರ ರಾಜ್ಯದಲ್ಲಿ ಡಾಂಬಿಕವಾದಂಥ ಜೀವಿತ ವಿಧಾನ ನಡೆಯೋದಿಲ್ಲ. ದೇವರ ರಾಜ್ಯದಲ್ಲಿ ಡಾಂಬಿಕತ್ವಕ್ಕೇನಿಲ್ಲ, ಸ್ಥಳ ಇಲ್ಲ. ಅವನ ಆ ರಾಜ್ಯದ ಪ್ರಜೆನೇ ಅಲ್ಲ. ನಮ್ಮ ಹತ್ರ ಹಣ ಇರ್ಬೋದು, ಐಶ್ವರ್ಯ ಇರ್ಬೋದು, ಜ್ಞಾನ ಇರ್ಬೋದು, ಏನೇ ಇದ್ದರೂ ದೇವರ ರಾಜ್ಯದ ಪ್ರಜೆಗಳು ಹೆಂಗಿರ್ತಾರೆ ಅಂದರೆ ಎಲ್ಲ ಸ್ಥಳಗಳಲ್ಲಿ ತಮ್ಮನ್ನು ತಾವು ಏನು ಮಾಡ್ತಾರೆ, ಹೆಚ್ಚಿಸಿಕೊಳ್ಳುವಂಥ ವಿಧಾನ ಇರಲ್ಲ, ಹೆಚ್ಚಿಸಿಕೊಳ್ಳುವಂಥ ವಿಧಾನ ಇರಲ್ಲ. ನೀವು ಲೂಕನ ಬರೆಸುವಾರ್ತೆ 18ನೇ ಅಧ್ಯಾಯದಲ್ಲಿ ಇಬ್ಬರು ದೇವಾಲಯಕ್ಕೆ ಪ್ರಾರ್ಥಿಸಲು ಹೋಗ್ತಾರೆ. ಅದರಲ್ಲಿ ಒಬ್ಬನು ಸುಂಕದವನು, ಮತ್ತೊಬ್ಬನು ಪರಿಸಯನು. ಪರಿಸಯ ನಿಂತುಕೊಂಡು ಒಳಗಡೆ ಹೋಗಿ ಪ್ರಾರ್ಥನೆ ಮಾಡ್ತಾನೆ. ತನ್ನನ್ನು ತಾನು ಏನು ಮಾಡ್ತಾನೆ, ನಾನು ನಿನಗೆ ನನ್ನ ಸಂಪಾದನೆಯಲ್ಲಿ 10ರಲ್ಲಿ 1 ಪಾಲನ್ನು ಕೊಡ್ತಾ ಇದ್ದೀನಿ. ದಿನಕ್ಕೆ ನಾನು ಏನು ಮಾಡ್ತೀನಿ, 3 ಆವರ್ತಿ ಉಪವಾಸವನ್ನು ಮಾಡ್ತಾ ಇದ್ದೀನಿ. ನಾನು ಎಲ್ಲರಿಗೂ ದಾನ ಧರ್ಮ ಮಾಡ್ತಾ ಇದ್ದೀನಿ. ನಾನು ಅನ್ಯಾಯಗಾರನಲ್ಲ, ಚೋರನಲ್ಲ, ಕಳ್ಳನಲ್ಲ, ನಾನು ಅವನಲ್ಲ, ಇವನಲ್ಲ, ಈಗೋ ಇಲ್ಲಿ ಬಂದಿದ್ದಲ್ಲ, ಇವನಂಗ ನಾನು ಅಲ್ಲ. ಅಂದರೆ ನಾನು ಯಾರು, ಬಹಳ ದೇವರಿಗಿಂತ ಹೆಚ್ಚಿಸಿಕೊಳ್ಳುವಂಥ ಸ್ವಭಾವ. ಆದರೆ ದೂರದಲ್ಲಿರ್ತಕ್ಕಂಥ ಆ ಸುಂಕರಿ, ಆ ಸುಂಕದವನು ಆಕಾಶದ ಕಡೆಗೆ ಕಣ್ಣುಗಳನ್ನೆತ್ತಲು ಧೈರ್ಯ ಸಾಲದೆ. ಅಂದರೆ ಆಕಾಶದಲ್ಲಿ ಅಂದರೆ ಅಲ್ಲಿ ಯಾರಿರ್ತಾರೆ, ದೇವರು ಮುಖವನ್ನು ನೋಡಲು ಕೂಡ ಧೈರ್ಯ ಸಾಲದೆ ಎದೆಯನ್ನು ಬೆಳೆದುಕೊಳ್ಳುತ್ತಾ, ದೇವರೇ ಪಾಪಿಯಾದ ನನ್ನನ್ನು ಏನು ಮಾಡಂದ, ಪಾಪಿಯಾದ ನನ್ನನ್ನು ಏನು ಮಾಡು, ಕರುಣಿಸು. ಇವನಿಗೇನು ಬೇಕಾಗಿತ್ತು, ದೇವ್ರ ಕರುಣೆ ಬೇಕಾಗಿತ್ತು. ನಾನು ಯಾರು, ನಾನು ಪಾಪಿ. ಅವನೇನಂದ, ನಾನು ಬಹಳ ದೊಡ್ಡ ಮನುಷ್ಯ, ನಿನಗೆ ಗೊತ್ತಿಲ್ಲೇನು, ನಾನು ಅಂಥವನಲ್ಲ, ಇಂಥವನಲ್ಲ, ಅಂಥವನಲ್ಲ, ನಾನು ಬಹಳ ಒಳ್ಳೆಯವನಂತ ಹೇಳ್ದ. ಯಾರು ಪಾಪಿ ಯಾರು ಒಳ್ಳೆಯವರು ಯಾರಿಗೆ ಗೊತ್ತು, ಯಾರಿಗೆ ಗೊತ್ತು ಬದರ್? ನಾವು ಇನ್ನೊಬ್ಬರ ಬಗ್ಗೆ ದೇವ್ರಿಗೆ ಅವರು ಸರಿ ಇಲ್ಲ ಬದರ್, ಡಿಸೋಜ ಬದರ್ ಸರಿ ಇಲ್ಲ ದೇವ್ರೆ, ಅದು ನನ್ನ ಕೆಲಸ ಅಲ್ಲ. ಆದ್ದರಿಂದ ಇವನು ತನ್ನ ತಾನು ಹೆಚ್ಚಿಸಿಕೊಂಡ. ಈ ಸುಂಕದವನು ಆ ದೇವಾಲಯದ ಒಳಗೂ ಬರಲಿಲ್ಲ, ಹೊರಗಡೆ ನಿಂತ್ಕೊಂಡು ಎದೆಯನ್ನು ಬಡಿದುಕೊಳ್ಳುತ್ತಾ ಕಣ್ಣೀರು ಸುರಿಸುತ್ತಾ, ದೇವರೇ ಪಾಪಿಯಾದ ನನ್ನನ್ನು ಏನು ಮಾಡು, ಇಷ್ಟೇ ಪ್ರಾರ್ಥನೆ ಮಾಡಿದ. ಇವರಿಬ್ಬರಲ್ಲೇ ಯಾರು ಪ್ರಾರ್ಥನೆ ದೇವ್ರು ಕೇಳ್ದ? ತನ್ನನ್ನು ತಾನು ತಗ್ಗಿಸಿಕೊಂಡು, ದೇವ ನಾನು ಯಾರು, ಪರಿಶುದ್ಧನೋ ಅಲ್ಲ, ನಾನು ಯಾರು, ನಾನು ಕರುಣಿಸು, ನನ್ನ ಬ್ರತಿಕಿಸು, ನನಗೆ ನಿನ್ನ ಕರುಣೆ ಕೊಡು ಎಂಬುದಾಗಿ ತನ್ನನ್ನೇ. ಇವರಿಬ್ಬರಲ್ಲಿ ನೀತಿವಂತನ ಯಾರಂದರೆ ಸುಂಕದವನು. ಇವರಿಬ್ಬರಲ್ಲಿ ಯಾರ ಕೂಗನ್ನು ದೇವರು ಕೇಳ್ತಾನಂದರೆ ಆ ಸುಂಕದವನು. ಅವಾಗ ಯೇಸು ಕ್ರಿಸ್ತ ಹೇಳ್ತಾನೆ, ಈ ಸುಂಕದವನಂತೆ ಯಾರು ತನ್ನನ್ನು ತಾನು ತಗ್ಗಿಸ್ಕೊಳ್ತಾರೋ ಅವರು ಹೆಚ್ಚಲ್ಲ. ದೇವರು ಯಾರ ಕೂಗನ್ನು ಕೇಳ್ದ? ಸುಂಕದವನ ಕೂಗನ್ನು ಕೇಳಿದ. ಅದಕ್ಕೆ ಹಳೆ ಒಡಂಬಡಿಕೆಯಲ್ಲಿ ಒಂದು ಮಾತಿರುತ್ತೆ, 2ನೇ ಪೂರ್ವಕಾಲ ವೃತ್ತ ಅಂತ 7ನೇ ಅಧ್ಯಾಯ 14ನೇ ವಚನದಲ್ಲಿ ಈ ರೀತಿಯಾಗಿರುತ್ತೆ. 2ನೇ ಪೂರ್ವಕಾಲ ವೃತ್ತ ಅಂತ 7ನೇ ಅಧ್ಯಾಯ 14ನೇ ವಚನದಲ್ಲಿ, ನನ್ನವರಾಗಿರುವ ನನ್ನ ಜನರು ತಮ್ಮನ್ನು ತಾವು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ಆಕಾಶದ ಕಡೆಗೆ ಮುಖ ಮಾಡಿ ನನ್ನನ್ನು ಪ್ರಾರ್ಥಿಸಿದರೆ ನಾನು ಅವರ ಕೂಗನ್ನು ಕೇಳುತ್ತೇನೆ. 2ನೇ ಪೂರ್ವಕಾಲ ವೃತ್ತ ಅಂತ 7ನೇ ಅಧ್ಯಾಯ 14ನೇ ವಚನ. ನನ್ನವರಾಗಿರುವ ನನ್ನ ಜನರು ತಮ್ಮನ್ನು ತಾವು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ಆಕಾಶದ ಕಡೆಗೆ ಕೈಗಳನ್ನೆತ್ತಿ ಅವರು ಪ್ರಾರ್ಥಿಸಿದಾಗ ನಾನು ಅವರ ಕೂಗನ್ನು ಕೇಳಿ ಅವರ ದೇಶಕ್ಕೆ ಸ್ವಸ್ಥತೆಯನ್ನು ಕೊಟ್ಟು ಅವ್ರನ್ನು ಗುಣ ಮಾಡುತ್ತೇನೆ ಎಂಬುದಾಗಿ ಹೇಳ್ತಾರೆ. ಓದಿ ಬದಲು ಒಂದು ಬಾರಿ. ನನ್ನವರಾಗಿರುವ, ನನ್ನವರೆಂದು ಹೆಸರುಗೊಂಡು ನೋಡ್ರಿ, ತಮ್ಮನ್ನು ತಗ್ಗಿಸಿಕೊಂಡು
ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ನನ್ನ ಕಡೆಗೆ ತಿರುಗಿಕೊಂಡು ನನ್ನನ್ನು ಪ್ರಾರ್ಥಿಸಿ ನನ್ನ ದರ್ಶನವನ್ನು ಬಯಸುವುದಾದರೆ ನನ್ನ ದರ್ಶನವನ್ನು ಬಯಸುವುದಾದರೆ ನಾನು ಪರಲೋಕದಿಂದ ನೋಡಿ, ನಾನು ಪರಲೋಕದಿಂದ ಲಾಲಿಸಿ ಅವರ ಕೂಗನ್ನು ಲಾಲಿಸಿ ಅವರ ಪಾಪಗಳನ್ನು ಕ್ಷಮಿಸಿ ಅವರ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸುವೆನು. ನೋಡ್ರಿ, ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮನ್ನು ತಾವು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ನನ್ನ ದರ್ಶನವನ್ನು ಬಯಸಿ ಈ ಸ್ಥಳಕ್ಕೆ ಬಂದು ಪ್ರಾರ್ಥಿಸಿದಾಗ ಆಕಾಶದಿಂದ ಅಥವಾ ಪರಲೋಕದಿಂದ ಅವರ ಪ್ರಾರ್ಥನೆಯನ್ನು ಲಾಲಿಸಿ ಅವರ ಪಾಪಗಳನ್ನು ಕ್ಷಮಿಸಿ ಅವರ ದೇಶಕ್ಕೆ ಆರೋಗ್ಯವನ್ನು ಉಂಟು ಮಾಡ್ತೀನಿ. ಯಾರು ಪ್ರಾರ್ಥನೆ ಕೇಳ್ತಾನೆ ಅಂತ ನನ್ನವರಾಗಿರುವ ಎಂದು ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮನ್ನು ತಾವು ಆದ್ದರಿಂದ ದೇವರ ರಾಜ್ಯದಲ್ಲಿರ್ತಕ್ಕಂಥ ಜನರ ಜೀವಿತ ವಿಧಾನವು ಯಾವಾಗಲೂ ಏನಂತೆ, ಯಾರಾದರೂ ನಮ್ಮನ್ನು ಏನಾದಂದ್ರೆ ಸಿಡಿಮಿಡಿಗೊಳ್ಳುವಂಥ ಅವಶ್ಯಕತೆ ಇಲ್ಲ. ಇವರು ಕೆಲ್ಸಕ್ಕೆ ಬರಲಾರ್ದವ್ರು ಅಂದ್ರೆ ಅನ್ಕೊಳ್ರಿ, ಯಾರಾದರೂ ನೀವು ಒಮ್ಮೆಲೆ ಏನಾಗಬಾರ್ದು, ಆಯ್ತು ನಾನು ಕೆಲ್ಸಕ್ಕೆ ಬರಲಾರ್ದು, ನಾವೇನಾಗಬೇಕು, ಯಾರು ತಗ್ಗಿಸ್ಕೊಳ್ತಾರೋ ಅವ್ರನ್ನ ದೇವ್ರು ಏನು ಮಾಡ್ತಾನೆ, ಅಧಿಕವಾಗಿ ಹೆಚ್ಚುತ್ತಾನೆ. ಈ ಡಾಂಬಿಕತ್ವಕ್ಕೆ, ಡಂಬದಿಂದ, ಜಂಬದಿಂದ, ಗರ್ವಕ್ಕೆ ದೇವರ ರಾಜ್ಯದಲ್ಲಿ ಯಾವುದೇ ಜಾಗ ಇರಲ್ಲ. ನಾವು ಎಷ್ಟು ತಗ್ಗಿಸ್ಕೊಳ್ತೀವೋ ಅಷ್ಟು ನಮಗೆ ಒಳ್ಳೆಯದು. ದೇವರು ನಮ್ಮನ್ನು ತಗ್ಗಿಸ್ಕೊಳ್ರಿ ಎಂಬುದಾಗಿ ಹೇಳ್ತಾನೆ. ಯೇಸು ಕ್ರಿಸ್ತನು ತನ್ನನ್ನು ಎಷ್ಟಾಗಿ ತಗ್ಗಿಸಿಕೊಂಡು ಆತನು ಶಿಲುಬೆ ಮರಣ ಒಂದು ತನಕ ತನ್ನ ಏನು ಮಾಡ್ದ, ತಗ್ಗಿಸ್ಕೊಂಡು. ಫಿಲಿಪ್ ದೇವರು ಬರೆದ ಪತ್ರಿಕೆ 2ನೇ ಅಧ್ಯಾಯ 6ನೇ ವರ್ಷದಲ್ಲಿ ಆತನು ದೇವ ಸ್ವರೂಪನಾಗಿದ್ದರು, ದೇವನಿಗೆ ಸರಿಸಮಾನೆಂಬ ಪದವಿಯನ್ನು ಬಿಡಲಲ್ಲದೆ ತನ್ನನ್ನು ದಾಸನನ್ನಾಗಿ ಮನುಷ್ಯನಲ್ಲಿ ಕಾಣಿಸಿಕೊಂಡು ದಾಸನನ್ನಾಗಿ ಶಿಲುಬೆ ಮರಣ ಒಂದು ತನಕ ತನ್ನನ್ನು ತಾನು ಏನು ಮಾಡ್ದ, ತಗ್ಗಿಸಿಕೊಂಡ ಕಾರಣ ಆತನು ಹೆಚ್ಚಿಸಲ್ಪಟ್ಟ. ಎಲ್ಲಿಗಂದ್ರೆ ದೇವರ ಬಲಪಾರ್ಶ್ವದಲ್ಲಿ ಕೂತ್ಕೊಂಡು ಇವತ್ತು ಪರಿಪಾಲನೆ ಮಾಡ್ತಕ್ಕಂಥ ಒಂದು ಅಪಾರ್ಚುನಿಟಿ, ಒಂದು ಅವಕಾಶವನ್ನು ದೇವರ ಆತನಿಗೆ ಕೊಟ್ಟ. ತಗ್ಗಿಸ್ಕೊಂಡನು, ಯೇಸು ಕ್ರಿಸ್ತನು ಹೆಚ್ಚಿಸಲ್ಪಡ. ಈಗ ನಮಗೂ ಕೂಡ ಆ ರಾಜ್ಯದಲ್ಲಿ ಇರ್ತಕ್ಕಂಥ ನಾವು ಕೂಡ ನಮ್ಮನ್ನ ಹೆಚ್ಚಿಸ್ಕೊಳ್ಬೇಕಾ ತಗ್ಗಿಸ್ಕೊಳ್ಬೇಕಾ? ನಾನಂದ್ರೆ ಏನು ಬದರ್, ನಮ್ಮ ಫ್ಯಾಮಿಲಿ ಹಿಂಗೆ, ನಾನು ಹಿಂಗೆ, ನನ್ನ ಹತ್ರ ದುಡ್ಡು ಎಷ್ಟಿದೆ ಗೊತ್ತಾ, ನಮ್ಮ ಜನರೇನೋ ಗೊತ್ತಾ, ನನ್ನ ಹೊಲ ಏನೋ ಗೊತ್ತಾ, ನನ್ನ ಸಂಬಳ ಎಷ್ಟೋ ಗೊತ್ತಾ, ನನ್ನ ಕಾರು ಎಷ್ಟೋ ಗೊತ್ತಾ, ನನ್ನ ಮಕ್ಕಳು ಎಲ್ಲಿ ಓದ್ತಾರೋ ಗೊತ್ತಾ, ನಾವು ಎಷ್ಟು ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಗೊತ್ತಾ ಬದರ್ ನಿಮಗೆ? ಇಂಥ ಜನರು ದೇವ್ರ ರಾಜ್ಯಕ್ಕೆ ಸೂಟು ಆಗಲ್ಲ. ತಮ್ಮನ್ನು ತಾವು ಏನು ಕೊಡ್ಬೇಕು, ತಗ್ಗಿಸ್ಕೊಳ್ಳಿ. ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮನ್ನು ತಾವು ತಗ್ಗಿಸ್ಕೊಂಡ್ರೆ ಆಕಾಶದಿಂದ ನಾನು ಅವರ ಪ್ರಾರ್ಥನೆ ಏನು ಮಾಡ್ತೀನಿ, ಸುಂಕದವನ ಪ್ರಾರ್ಥನೆಯನ್ನು ಆಲಿಸ್ತಾ. ಪೇತ್ರನ ಬರೆದಂಥ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 5ನೇ ವಚನ ನೋಡಿ. ಮೊದಲನೇ ಪೇತ್ರನ 5ನೇ ಅಧ್ಯಾಯ 5ನೇ ವಚನ ನೋಡಿ. ಪೇತ್ರನ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ. ಬ್ರದರ್, ಅದೇ ರೀತಿಯಾಗಿ ಹಿರಿಯರಿಗೆ ಅಧೀನರಾಗಿರಿ. ನೀವೆಲ್ಲರೂ ದೀನ ಮನಸ್ಸೆಂಬ ವಸ್ತ್ರದಿಂದ. ನೋಡ್ರಿ, ನೀವೆಲ್ಲರೂ ಕ್ರೈಸ್ತರಿಗೆ, ದೇವರಾಜ್ಯದಲ್ಲಿ ಇರ್ತಕ್ಕಂಥವ್ರಿಗೆ ಪೇತ್ರನ ಉಪದೇಶ ಏನಂದ್ರೆ, ನೀವೆಲ್ಲರೂ ದೀನ ಮನಸ್ಸೆಂಬ ವಸ್ತ್ರದಿಂದ ಸೊಂಟ ಪಟ್ಟಿಕೊಂಡು ಒಬ್ಬರಿಗೊಬ್ಬರು ಸೇವೆ ಮಾಡಿ. ನೋಡ್ರಿ, ದೀನ ಮನಸ್ಸಂದ್ರೆ ಯಾರಿಗಿರುತ್ತೆ, ತಗ್ಗಿಸಿಕೊಳ್ಳುವಂತ. ದೀನ ಮನಸ್ಸಂದ್ರೆ ಏನು ಬದರ್, ಆತ್ಮ ವಿಷಯದಲ್ಲಿ ಬಡವರಾಗಿರುವ ಈ ಜನರು ದೇವರ ರಾಜ್ಯ ನೆಮ್ಮದಿ ಎಂಬುದಾಗಿ ಯೇಸು ಕ್ರಿಸ್ತನು ಮತ್ತಾಯನ ಬರೆಸುವಾರ್ತೆ 5ನೇ ಅಧ್ಯಾಯ ಬೆಟ್ಟದ ಮೇಲಿನ ಪ್ರಸಂಗದಲ್ಲಿ ಹೇಳಿದ. ದೀನರು ಅಂದ್ರೆ ತಮ್ಮನ್ನು ತಾವು ಹೆಚ್ಚಿಸಿಕೊಳ್ಳರು. ದೀನವೆಂಬ ಮನಸ್ಸನ್ನು ವಸ್ತ್ರವನ್ನಾಗಿ ಸೊಂಟಕ್ಕೆ ಕಟ್ಟಿಕೊಳ್ಳ್ರಿ. ಸೊಂಟಕ್ಕೆ ಅಂದ್ರೆ ಈ ಬಿಗಿಯಾಗಿರ್ಲಿ ಕಟ್ಟಿಕೊಳ್ಳೋದಕ್ಕಾಗತ್ತದು. ಸೊ ದೇವರ ಮಕ್ಕಳಿಗೆ ಯಾವ ವಸ್ತ್ರ ಇರ್ಬೇಕಂದ್ರೆ ದೀನ ಮನಸ್ಸು ಎಂಬ ವಸ್ತ್ರದಿಂದ ಕಟ್ಟಿಕೊಂಡು ಒಬ್ಬರಿಗೊಬ್ಬರು ಏನು ಮಾಡ್ರಿ, ಸೇವೆ ಮಾಡ್ರಿ. ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ. ಯಾರನ್ನ ಎದುರಿಸ್ತಾನೆ ಅಂತ ಬದ? ಅಹಂಕಾರಿಗಳಂದ್ರೆ ತಮ್ಮನ್ನು ಸುಮ್ಮನೆ ಏನು ಮಾಡೋದು, ಅಹಂಕಾರಿಗಳಂದ್ರೆ ಬಡಾಯಿ ಕೊಚ್ಕೊಳ್ಳೋರು, ಜಂಬ ಕೊಚ್ಕೊಳ್ಳೋರು, ಇಲ್ಲದನ್ನ ಏನಂತಾರೆ ಅದು ಡಾಂಬಿಕತ್ವದಿಂದ ಮಾತಾಡ್ತಾರೆ ನೋಡ್ರಿ. ಅಹಂಕಾರ ಅಂದರೆ ಅದೇ ತಾನೆ ಬದ? ಅಹಂಕಾರ, ನನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನು ಗೊತ್ತಾ, ನಾನು ಎಲ್ಲಿದ್ದೀನೋ ಗೊತ್ತಾ, ನಾನು ಎಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಗೊತ್ತಾ, ನನ್ನ ಬ್ಯಾಕ್ಗ್ರೌಂಡ್ ಏನೋ ಗೊತ್ತಾ ಅಂತ ಮಾತಾಡ್ತಾರೆ ಬದ. ಅದನ್ನೇನಂತಾರೆ, ಅದನ್ನ ಅಹಂಕಾರ. ದೇವರ ಅಹಂಕಾರಗಳು ಏನು ಮಾಡ್ತಾರಂತೆ, ಅಂಥವ್ರು ಎದುರಿಸ್ತಾರೆ ಅಂದರೆ ವಿರೋಧಿ, ಅವ್ರಿಗೆ ವಿರೋಧಿ ಆಗಿರ್ತಾನೆ ದೇವರು. ಸೊ ಅಹಂಕಾರ ಅನ್ನೋದು ದೇವ್ರ ರಾಜ್ಯಕ್ಕೆ ಸೂಟ್ ಆಗಲ್ಲ. ಅಹಂಕಾರ ಅನ್ನೋದು ಯಾವ ರಾಜ್ಯಕ್ಕೆ ಸೂಟ್ ಆಗಲ್ಲ, ದೇವ್ರ ರಾಜ್ಯಕ್ಕೆ ಸೂಟ್ ಆಗ. ದೇವ್ರ ರಾಜ್ಯದಲ್ಲಿ ಇರ್ತಕ್ಕಂಥ ಪ್ರಜೆಗಳು ಅಹಂಕಾರದಿಂದ ವರ್ತಿಸುವಂಥ ಜನರು ಅಲ್ಲ, ದೀನ ಮನಸ್ಸಿಂದ ವರ್ತಿಸ್ತಕ್ಕಂಥವ್ರು, ತಮ್ಮನ್ನು ತಾವು ತಗ್ಗಿಸ್ಕೊಳ್ತಕ್ಕಂಥ ಜನರು. ಅಹಂಕಾರಿಗಳನ್ನು ದೇವರು ಏನು ಮಾಡ್ತಾನಂತೆ, ಅವ್ರಿಗೆ ಆಪೋಸಿಟ್ ಆಗ್ತಾನೆ. ಅಹಂಕಾರಿಗಳನ್ನು ದೇವರು ಎದುರಿಸುತ್ತಾನೆ. ಓದಿ ಬದರ್. ದೀನರಿಗಾದರೂ ನೋಡಿ, ದೀನರಿಗಾದರೂ ಕೃಪೆಯನ್ನು, ಅಹಂಕಾರಿಗಳಿಗೆ ದೀನರಿಗೆ ಬಂದರೆ ಕೃಪೆ, ದೇವ್ರ ಕೃಪೆ ಸಿಗೋದು ದೀನರಿಗೆ. ಅಂದ್ರೆ ತಗ್ಗಿಸ್ಕೊಳ್ಳೋರಿಗೆ ಏನು ಸಿಗುತ್ತೆ, ದೇವ್ರ ಕೃಪೆ, ದಿ ಗ್ರೇಸ್ ಆಫ್ ಗಾಡ್. ನಾವು ಬೆಳಿಗ್ಗೆ ಎದ್ದುಕೊಳ್ಳಿ ಏನು, ದೇವರೇ ನಿನ್ನ ಕೃಪೆ ನನ್ನ ಮೇಲೆ,
ನನ್ನ ಮಕ್ಕಳ ಮೇಲೆ, ನನ್ನ ಕುಟುಂಬದ ಮೇಲೆ ಇರಲಿ ಎಂಬುದಾಗಿ ಏನು ಮಾಡ್ತೀವಿ? ದೇವ್ರಿಗೆ ಪ್ರಾರ್ಥನೆ ಮಾಡ್ತೀವಿ. ಸೊ ಯಾರಿಗೆ ಕೃಪೆ ಕೊಡ್ತಾನೆ ದೇವರು? ಯಾರು ತಗ್ಗಿಸ್ಕೊಳ್ತಾರೋ ಅಂಥವ್ರಿಗೆ ಕೃಪೆ. కాబట్టి ಆದ್ದರಿಂದ ಈ ದೇವರ ರಾಜ್ಯದಲ್ಲಿ ಇರ್ತಕ್ಕಂಥ ಪ್ರಜೆಗಳು ಯಾರು ಅಂತ ಹೇಳಿದ್ರೆ, ಅವರ ಜೀವಿತ ವಿಧಾನವು ತಗ್ಗಿಸಿಕೊಳ್ಳುವಂಥ ಜೀವಿತ ವಿಧಾನವಾಗರು. ಯಾರು ತಮ್ಮನ್ನು ತಗ್ಗಿಸ್ಕೊಳ್ತಾರೋ ಅವನ ಲೈಫ್ನಲ್ಲಿ ದೇವರು ಏನು ಮಾಡ್ತಾನೆ? ಹೆಚ್ಚಿಸುತ್ತಾನೆ. ನೀನು ಅಹಂಕಾರದಿಂದ ಕೂಡಿದ್ದಾದರೆ ದೇವರು ನಿನ್ನನ್ನು ಎದುರಿಸ್ತಾನೆ, ಅಂದರೆ ನಿನಗೆ ವಿರೋಧಿ ಆಗ್ತಾನೆ. ದೀನರಿಗಾದರೂ ದೇವರು ತನ್ನ ಕೃಪೆಯನ್ನು ಅನುಗ್ರಹಿಸ್ತಾನೆ. ಕೆಳಗಡೆ ಹೋಗ್ಬೋದು 6ನೇ ವಚನ. ಹೀಗಿರುವುದರಿಂದ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ತಗ್ಗಿಸಿಕೊಳ್ಳಿರಿ. ಆತನು ತಕ್ಕ ಕಾಲದಲ್ಲಿ ನೋಡ್ರಿ, ದೇವರ ಬಲವುಳ್ಳ, ತ್ರಾಣವುಳ್ಳ ಅಂದ್ರೆ ದೇವರ ಬಲಶಾಲಿಯಾದ ಶಕ್ತಿಯುಳ್ಳ ಕೈಗಳ ಕೆಳಗೆ ನಿಮ್ಮನ್ನು ನೀವು ಏನು ಮಾಡ್ಕೊಳ್ರಿ? ತಗ್ಗಿಸಿಕೊಳ್ರಿ. ತಕ್ಕ ಕಾಲದಲ್ಲಿ ಆತ ನಿಮ್ಮನ್ನು ಹೆಚ್ಚಿಸುತ್ತಾನೆ. ಮೇಲಕ್ಕೆ ತರುತ್ತಾನೆ ಅಂದ್ರೆ ಅರ್ಥ ಏನು ಬ್ರದರ್? ಹೆಚ್ಚಿಸುತ್ತಾನೆ. ಈ ಎಲ್ಲ ವಚನಗಳು ನಮ್ಗೆ ಏನು ಹೇಳ್ತಾವೆ ಅಂದ್ರೆ, ದೇವರ ರಾಜ್ಯದ ಪ್ರಜೆಗಳ ಸ್ವಭಾವ ಹೆಂಗಿರ್ಬೇಕು ಬ್ರದರ್? ತಗ್ಗಿಸಿಕೊಳ್ಳುವಂಥ ಜೀವನ ಇರಬೇಕು. ನಮ್ಮ ಹತ್ರ ಏನೇ ಇದ್ರೂ ಬಿಟ್ಟರು ಇಲ್ಲದೆ ಇದ್ರೂ ನಮಗೆ ತಗ್ಗಿಸಿಕೊಳ್ಳುವಂಥ ವಿಧಾನ ಇರಬೇಕು. ತಗ್ಗಿಸಿಕೊಳ್ಳುವಂಥ ದೀನ ಮನಸ್ಸೆಂಬ ಉಡುಪು ಉಳ್ಳವರಾಗಿರ್ಬೇಕಂತೆ. ದೀನ ಮನಸ್ಸೆಂಬ ವಸ್ತು ಇರಬೇಕು. ಮನೆಯಲ್ಲಿ ಕಾಸ್ಟ್ಲಿ ಬಟ್ಟೆಗಳಿರ್ತವೆ, ಬೆಲೆ ಬಾಳುವಂಥ ವಸ್ತುಗಳಿರ್ತವೆ. ಒಂದೊಂದು ಸೀರೆ, ಒಂದೊಂದು ಕೋಟು ಸಾವಿರಾರುಗಟ್ಟಲೆ ಇರುತ್ತೆ. ಅದು ಅಲ್ಲ ಇಂಪಾರ್ಟೆಂಟು. ದೀನ ಮನಸ್ಸು ಎಂಬ ವಸ್ತ್ರ ಮನುಷ್ಯರಿಗೆ ಇರಬೇಕು. ಅದೇ ವಸ್ತ್ರ. ನಮ್ಮ ಹತ್ರ ಕಾಸ್ಟ್ಲಿ ಡ್ರೆಸ್ಸಸ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಯಾವ ಮನುಷ್ಯರಿಗೆ ದೀನ ಮನಸ್ಸು ಇರ್ತೋ, ತಗ್ಗಿಸ್ಕೊಳ್ಳೋ ಅಂಥ ಉಡುಪಿರ್ತೋ, ಅದು ಲಕ್ಷಕ್ಕಿಂತಲೂ ಅಥವಾ ಖರೀದಿ ಉಳ್ಳ ವಸ್ತ್ರಕ್ಕಿಂತಲೂ ತುಂಬ ಬೆಲೆಯುಳ್ಳದ್ದು. ಆದ್ದರಿಂದ ದೇವರ ರಾಜ್ಯದ ಪ್ರಜೆಗಳು ಚಿಕ್ಕ ಮಕ್ಕಳ ಹಾಗೆ ತಗ್ಗಿಸಿಕೊಳ್ಳುವಂಥ ಜೀವಿತದ ವಿಧಾನವಿರಬೇಕು. ತಗ್ಗಿಸ್ಕೊಂಡ್ರೆ ದೇವರವ್ರ ಪ್ರಾರ್ಥನೆ ಕೇಳ್ತಾನೆ, ತಗ್ಗಿಸ್ಕೊಂಡ್ರೆ ಕೃಪೆ ಕೊಡ್ತಾನೆ, ತಗ್ಗಿಸ್ಕೊಂಡ್ರೆ ತಕ್ಕ ಕಾಲದಲ್ಲಿ ಅವ್ರನ್ನ ಮೇಲಕ್ಕೆ ತರ್ತಾನೆ. ತಗ್ಗಿಸ್ಕೊಳ್ಳುವಂಥ ಜನರನ್ನು ಯಾರು ಹೆಚ್ಚಿಸ್ತಾರೆ? ನಮ್ಮನ್ನು ನಾವು ಹೆಚ್ಚಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ನಮ್ಮನ್ನು ಯಾರು ಹೆಚ್ಚಿಸ್ತಾರೆ ಬರ್ತಾರೆ? ನಮ್ಮನ್ನು ನಾವು ಹೆಚ್ಚಿಸ್ಕೊಳ್ಳೋದು ಒಳ್ಳೇದಾ, ದೇವ್ರು ನಮ್ಮನ್ನು ಹೆಚ್ಚಿಸೋದು ಒಳ್ಳೇದಾ? ಯಾವ್ದು ಕರೆಕ್ಟ್? ಎರಡರಲ್ಲಿ. ನಾವು ತಗ್ಗಿಸ್ಕೊಂಡ್ರೆ ತಕ್ಕ ಕಾಲದಲ್ಲಿ ರೈಟ್ ಟೈಮಲ್ಲಿ ದೇವರು ನಮ್ಮನ್ನು ಏನು ಮಾಡ್ತಾರೆ ಬರ್ತಾರೆ? ಆದ್ದರಿಂದ ದೇವರ ರಾಜ್ಯದಲ್ಲಿ ಇರ್ತಕ್ಕಂಥ ಜನರ ಜೀವಿತದ ವಿಧಾನವು ಹೇಗಾಗಿರ್ಬೇಕಂತ ಹೇಳಿದ್ರೆ, ತಗ್ಗಿಸಿಕೊಳ್ಳುವಂಥ ಜೀವಿತದ ವಿಧಾನವರು.